ಜಗಜ್ಯೋತಿ ಬಸವೇಶ್ವರರು ಮಹಾನ್ ಮಾನವತಾವಾದಿಯಾಗಿದ್ದರು ಎಂದು ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಸದ್ಭಕ್ತರು ಮತ್ತು ನಿವೃತ್ತ ಶಿಕ್ಷಕಿ ಶ್ರೀಮತಿ ಎಚ್ ಲಕ್ಷ್ಮೀದೇವಮ್ಮ ಅಭಿಪ್ರಾಯಪಟ್ಟಿದ್ದಾರೆ. ನಗರದ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಜಯಮ್ಮ ನರಸಿಂಹಮೂರ್ತಿ ಅವರ ವಾಲ್ಮೀಕಿ ನಗರದ ಮೇಘಶ್ರೀ ನಿವಾಸದಲ್ಲಿ ಜಗಜ್ಯೋತಿ ಬಸವೇಶ್ವರರ 892ನೇ ಜಯಂತ್ಯೋತ್ಸವದ ಪ್ರಯುಕ್ತ ಆಯೋಜಿಸಿದ್ದ ವಿಶೇಷ ಸತ್ಸಂಗ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಅವರು ಬಸವಣ್ಣನವರ ಜೀವನ ಮತ್ತು ಸಂದೇಶಗಳ ಬಗ್ಗೆ ಉಪನ್ಯಾಸ ನೀಡಿದ್ದಾರೆ. ಅಕ್ಷಯ ತೃತೀಯದ ವಿಶೇಷತೆ ಅಥವಾ ಹಿನ್ನೆಲೆ ಏನು ಅಂತಕ್ಕಂಥದ್ದನ್ನ ಸಂಕ್ಷಿಪ್ತವಾಗಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಅಕ್ಷಯ ತೃತೀಯ ದಿನ ಅಂದರೆ ನಮಗೆಲ್ಲರಿಗೂ ಅತ್ಯಂತ ಶುಭ ದಿನ. ಬಂಗಾರ, ಬೆಳ್ಳಿ ಅಥವಾ ಹೊಸ ವಸ್ತುಗಳನ್ನು ಖರೀದಿಸಿ ಮನೆಗೆ ತರುವುದೇ ಸಂಭ್ರಮ ಸಡಗರ. ಅಕ್ಷಯ ತೃತೀಯ ದಿನಕ್ಕೆ ಪ್ರಾಮುಖ್ಯತೆಯನ್ನು ನಾವು ಬಹಳ ಒತ್ತಾಗಿ ನೀಡಲಾಗಿದೆ. ಹಿಂದಿನ ವೈಶಿಷ್ಟ್ಯತೆ ಏನೆಂದರೆ ತ್ರೇತಾಯುಗ ಆರಂಭವಾದ ದಿನವೇ ಅಕ್ಷಯ ತೃತೀಯ. ಅಂದರೆ ತ್ರೇತಾಯುಗ ಆರಂಭವಾಗಿದ್ದು ಕೂಡ ಅಕ್ಷಯ ತೃತೀಯ ದಿನನೇ ಆರಂಭ ಆಗಿರೋದು. ಗಂಗಾ ಸ್ನಾನ ಪರಮ ಪವಿತ್ರಂ ಎನ್ನುವಂತೆ ಗಂಗಾ ನದಿ ಸ್ನಾನವನ್ನು ಪರಮ ಪವಿತ್ರವಾಗಿರ್ತಕ್ಕಂಥ ಸ್ನಾನವನ್ನು ಮಾಡುವುದರಿಂದ ನಮಗೆ ಪುಣ್ಯ ಬರುತ್ತೆ, ನಮ್ಮ ಒಂದು ಪಾಪ ಕಡಿಮೆ ಆಗುತ್ತೆ ಅಂತಕ್ಕಂಥದ್ದು ಹೇಳಲಾಗುತ್ತೆ. ಅದರಂತೆ ಭಗೀರಥನ ಪ್ರಯತ್ನದಿಂದ ಸ್ವರ್ಗದಿಂದ ತಪಸ್ಸು ಮಾಡಿ ಗಂಗಾ ನದಿಯನ್ನು ಸ್ವರ್ಗಲೋಕದಿಂದ ಮೂಲಕ್ಕೆ ತಂದಂತಹ ದಿನವೇ ಅಕ್ಷಯ ತೃತೀಯ. ಅಂದರೆ ಭಗೀರಥ ಬಹಳ ಮೇಧಾವಿ, ಅವನು ತುಂಬ ತಪಸ್ಸನ್ನು ಮಾಡ್ತಕ್ಕಂಥವನು. ಅವನು ಸ್ವರ್ಗಲೋಕದಲ್ಲೇ ಹೋಗ್ಬಿಟ್ಟು ಅಲ್ಲಿ ತಪಸ್ಸನ್ನು ಮಾಡಿಬಿಟ್ಟು ಗಂಗಾ ಮಾತೆಯನ್ನು ನಮ್ಮ ಮೂಲಕ್ಕೆ ಕಳಿಸಿರ್ತಕ್ಕಂಥ ದಿನ ಅಕ್ಷಯ ತೃತೀಯ ದಿನ. ಗಣೇಶನಿಂದ ವೇದವ್ಯಾಸ ಮಹರ್ಷಿಗಳು ಮಹಾಭಾರತವನ್ನು ಬರೆಯಿಸಿದಂತಹ ಸುದಿನವೇ ಅಕ್ಷಯ ತೃತೀಯ ದಿನ. ಕೃಷ್ಣ ಸುಧಾಮರ ಭೇಟಿಯಾದಂತಹ ದಿನ ಅಕ್ಷಯ ತೃತೀಯ ದಿನ. ಅಂದರೆ ಕೃಷ್ಣ ಸುಧಾಮರ ಕಥೆ ಎಲ್ರಿಗೂ ಗೊತ್ತೇ ಇರುತ್ತೆ, ಯಾಕೆಂದರೆ ಅವಳು ಬಹಳ ಆತ್ಮೀಯರಾಗಿರ್ತಾರೆ. ಇವನು ಬಹಳ ಬ್ರಾಹ್ಮಣ ಆಗಿರ್ತಾನೆ, ತುಂಬ ಕಡು ಬಡವ. ಮಕ್ಕಳಿಗೂ ಸಮೇತ ಅವನಿಗೇನು ಕೊಡಕ್ಕೆ ಸಾಧ್ಯತೆ ಇರಲ್ಲ. ಹಾಗಾಗಿ ಅವಳು ಹೆಂಡತಿ ಹೇಳ್ತಾಳೆ, ಒಮ್ಮೆ ಹೇಳ್ತಾಳೆ, ನೀನು ಅಷ್ಟೊಂದು ಪರಮ ಸ್ನೇಹಿತ ಅಂತ ಹೇಳ್ತೀಯಲ್ಲ, ಕೃಷ್ಣನ ನೀನು ಕಾಣ್ಬೋದಲ್ಲ ಅಂತ ಹೇಳಿದಾಗ ಹೆಂಡತಿ ಮಾತಿಗೆ ಮನಸ್ಸೋದ್ಬಿಟ್ಟು ಅವನು ಹೋದಾಗ ಅಲ್ಲಿ ಅವನ್ನ ಆಲಿಂಗನ ಮಾಡ್ಕೊಂಡು ತುಂಬ ಹೃದಯದಿಂದ ಅವನು ಆಲಿಂಗನ ಮಾಡ್ಕೊಂಡು ಸುಧಾಮನ ಬರಮಾಡ್ಕೊಳ್ತಾನೆ. ಹಾಗಾಗಿ ಅವನಿಗೆ ತುಂಬ ಸಂತೋಷ ಆಗುತ್ತೆ. ತುಂಬ ಸಂತೋಷ ಆದರೂ ಕೂಡ ನಾನು ಏನಕ್ಕೆ ಬಂದಿದ್ದೀನಿ ಅಂತಕ್ಕಂಥ ವಿಷಯ ಅವನಿಗೆ ಹೇಳೋದಕ್ಕೆ ಸಾಧ್ಯನೇ ಆಗಲ್ಲ. ಕೃಷ್ಣನಿಗೆ ಗೊತ್ತಾಗಿರುತ್ತೆ, ಆದರೆ ಅವನು ಹೇಳೋದಕ್ಕೆ ಸಾಧ್ಯನೇ ಇರಲಿಲ್ಲ. ಹಾಗಾಗಿ ಅವನೇನು ಮಾಡ್ತಾನೆ, ಎಲ್ಲ ವಿಷಯಗಳನ್ನ ತಿಳಿಸ್ಕೊಂತ ಬನ್ನಿ ಅಂತ ಹೇಳಿ ಇದು ಮಾಡಿದಾಗ ಏನು ತಂದಿದ್ಯಾ, ನನಗೋಸ್ಕರ ನೀನು ಏನು ತಂದಿದ್ಯಾ ಅಂದಾಗ ಅವಲಕ್ಕಿ ಗಂಟನ್ನ ಕೊಡ್ತಾನೆ. ಅವಲಕ್ಕಿ ಗಂಟನ್ನ ಅವನ ಬಾಯಲ್ಲಿ ಹಾಕೊಂಡ ತಕ್ಷಣನೇ ಅವ್ರ ಗುಡಿಸಲಿರ್ತಕ್ಕಂಥ ಮನೆ ಏನಾಗುತ್ತೆ, ಬಂಗಾರದಿಂದ ಕನಕ ಇದರಿಂದ ಅರಮನೆ, ದೊಡ್ಡ ಅರಮನೆ ಆಗುತ್ತೆ. ಆ ಅರಮನೆ ಆಗುತ್ತೆ. ಅಲ್ಲಿರ್ತಕ್ಕಂಥ ಮಕ್ಕಳು ಎಲ್ಲನೂ ಕೂಡ ಬಂಗಾರ, ಬೆಳ್ಳಿ, ಅವರು ಎಂಥ ವಸ್ತುಗಳನ್ನು, ಹೊಸ ವಸ್ತುಗಳನ್ನು ತೊಡ್ತಕ್ಕಂಥ ಮಕ್ಕಳಾಗಿರ್ತಾರೆ. ಅವಳು ರೇಷ್ಮೆ ಸೀರೆಗಳು, ಬಂಗಾರಗಳು, ಆಭರಣಗಳೆಲ್ಲ ಹಾಕೊಂಡಿರ್ತಾರೆ. ಇವನು ಹೋಗಿ ನೋಡ್ತಾನೆ, ಇವನಿಗೆ ತುಂಬ ಆಶ್ಚರ್ಯ ಆಗುತ್ತೆ. ಆಶ್ಚರ್ಯ ಆದಾಗ ನೋಡ್ತಾನೆ, ಕೃಷ್ಣ ನನಗೇನು ಹೇಳ್ದಲೇನೆ ನನ್ನ ಅಂತ ಪರಮ ಪವಿತ್ರವಾಗಿರ್ತಕ್ಕಂಥ ಸ್ನೇಹಿತ ನನಗೆ ಸಿಕ್ಕಿದನಲ್ಲ ಅಂತಕ್ಕಂಥ ಆಶ್ಚರ್ಯನೂ ಆಗುತ್ತೆ, ಅವನಿಗೆ ಅದ್ಭುತ ಕೂಡ ಆಗುತ್ತೆ. ಈ ಸತ್ಸಂಗದ ಪ್ರಯುಕ್ತ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಶ್ರೀರಾಮ ರಕ್ಷಾ ಸ್ತೋತ್ರ ಪಠಣ, ವಚನ ಗಾಯನ ಮತ್ತು ಶ್ರೀ ಶಾರದಾದೇವಿ ಜೀವನಗಂಗಾ ಗ್ರಂಥ ಪಾರಾಯಣ ಕಾರ್ಯಕ್ರಮವನ್ನು ಯತೀಶ್ ಎಂ ಸಿದ್ದಾಪುರ ನಡೆಸಿಕೊಟ್ಟಿದ್ದಾರೆ. ಈ ಜಯಂತ್ಯುತ್ಸವ ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಗೀತಾ ಸುಂದರೇಶ್ ಮತ್ತಿತರರು ಉಪಸ್ಥಿತರಿದ್ದರು. ಮಕ್ಕಳು ಕೊಡುವಂಗಾಗುತ್ತೆ. ಆಮೇಲೆ ಚಕೋರಂಗಿ ಚಂದ್ರಮನ ಬೆಳಗಿನ ಚಿಂತೆ, ಅಂಬುಜಕ್ಕೆ ಭಾನುವಿನ ಉದಯದ ಚಿಂತೆ, ಬ್ರಹ್ಮರಂಗಿ ಪರಿಮಳದ ಬಂಡುಂಬ ಚಿಂತೆ, ಎಮಗೆ ನಮ್ಮ
ಕೂಡಲ ಸಂಗಮ ದೇವನ ನೆನೆಯುವ ಚಿಂತೆ. ನಾವೆಲ್ಲ ಚಿಂತೆಗಳು ಹೆಂಗ್ ಮಾಡ್ತಿದ್ವಿ ನೋಡ್ರಿ, ಅಪ್ಪ ನನ್ಗೆ ಅದಾಗಲಿಲ್ಲ ಇದಾಗಲಿಲ್ಲ, ಸಂಸಾರದ್ದು ಜಂಜಾಟದ್ದು ಅದು ಇದು ಕೆಲಸದ್ದಾದ್ರೆ ನಾವು ಭಗವಂತನ ಚಿಂತನೆ ಮಾಡಲ್ಲ, ಭಗವಂತ ಚಿಂತನೆ ಮಾಡಲ್ಲ. ಅದಕ್ಕೆ ಸ್ವಾಮಿ ಪುರುಷರು ಯಾರು ನಮ್ಮ ಸ್ವಾಮಿ ಜಗದಾತ್ಮ ಅಂದ್ರೆ ಒಂದು ಪುಸ್ತಕ ಬರೆದರೆ ಬದುಕಲು ಕಲಿಯಿರಿ ಅಂತ. ಆ ಬದುಕಲು ಕಲಿಯ ಪುಸ್ತಕದಲ್ಲಿ ಬಹಳ ವಿಶ್ಲೇಷಣೆ ಮಾಡ್ತಾರೆ. ಚಿಂತೆ ಚಿಂತನೆ ಆ ಎರಡನ್ನು ಸಮೀಕರಣ ಮಾಡಿ ಸ್ವಾಮೀಜಿ ಬರೀತಾರೆ. ಚಿಂತೆ ಅನ್ನುವಂಥದ್ದು ಜೀವಂತ ಮನುಷ್ಯನನ್ನ ಸುಟ್ರೆ, ಅಲ್ಲ ಚಿಂತನೆ ಅನ್ನುವಂಥದ್ದು ಚಿಂತೆ ಅನ್ನುವಂಥದ್ದು ಜೀವಂತ ಮನುಷ್ಯನನ್ನ ಸುಟ್ರೆ, ಚಿತೆ ಅನ್ನುವಂಥದ್ದು ಸತ್ತಂತ ಹೆಣವನ್ನ ಸುಡುತ್ತೆ. ಚಿಂತೆ ಮತ್ತೆ ಚಿತೆಗೆ ಇರುವಂತ ವ್ಯತ್ಯಾಸವನ್ನ ಸ್ವಾಮಿ ಜಗದಾತ್ಮ ಅಂದ್ರು ಬದುಕಲು ಕಲಿಯ ಪುಸ್ತಕದಲ್ಲಿ ಹೇಳ್ತಾರೆ. ಬದುಕಲು ಕಲಿಯ ಪುಸ್ತಕ ತುಂಬಾ ಅದ್ಭುತವಾದ ಪುಸ್ತಕ. 14-15 ಭಾಷೆಯಲ್ಲಿ ಮುದ್ರಣ ಆಗಿದೆ. ಕನ್ನಡದಲ್ಲಿ ಸಿಗುತ್ತೆ, ನಮ್ಮ ಆಶ್ರಮದಲ್ಲಿ ಬಂದು 150 ರೂಪಾಯಿ ಕೊಟ್ಟು ಸಿಗುತ್ತೆ. ಬದುಕಲು ಕಲಿಯಿರಿ, ಅದು ತುಂಬಾ ವೈಜ್ಞಾನಿಕವಾದಂತಹ ವಿಚಾರಗಳೆಲ್ಲ ಜಗದಾತ್ಮ ಅಂದ್ರು ಬರೆದಿದ್ದಾರೆ. ತುಂಬಾ ಅದ್ಭುತವಾದ ಪುಸ್ತಕ. ಹಾಗಾಗಿ ಚಿಂತೆ ಮತ್ತೆ ಚಿತೆ ಅಂದ್ರೆ ಎರಡಿಗೆ ಎಷ್ಟು ಚಿಂತೆ ಅನ್ನುವಂಥದ್ದು ಮನುಷ್ಯನ ಸುಡ್ತಿರುತ್ತೆ. ಎಷ್ಟೊಂದು ಜನ ನೋಡ್ತಿರ್ತಾರೆ, ನೋಡಿ ಎಷ್ಟು ಡಿಪ್ರೆಷನ್ ಹೋಗ್ತಾರೆ, ಚಿಂತೆ ಮಾಡ್ತಾನೇ ಇರ್ತಾರೆ ಯಾವಾಗ್ಲೂ. ಅದು ನಮ್ ಜೀವಂತವಾಗಿ ಸುಡುತ್ತಿರುತ್ತೆ. ಚಿತೆ ಅನ್ನುವಂಥದ್ದು ಸತ್ತ ಹೆಣವನ್ನ ಸುಡುತ್ತೆ ಅಂತ. 2 ಮಧ್ಯೆ ಇರ್ತಕ್ಕಂಥದ್ದು ಒಂದು 0 ಅಷ್ಟೇ.